ಮುಂದೆ ಜೋಕ್ ಜಂಕ್ಷನ್ ನೋ ಟೆನ್ಷನ್. ಗೆಳೆಯರ ಜೋಕ್ ಜಂಕ್ಷನ್ಯಾಗ ನೀವು ಬಂದಿರಿ, ಜೋಕ್ಗಳನ್ನು ಕೇಳಲಿಕ್ಕೆ ಕೂತಿರಿ. ನಾ ಈಗ ಮಸ್ತ್ ಜೋಕ್ಗಳನ್ನು ಹೇಳ್ತೀನಿ. ಇದನ್ನು ಕಳಿಸ್ಲಿಕ್ಕತ್ತಾರೆ ಖಾದರ್ ಭಾಷಾ ಅಂತ ಹೇಳಿ ಚಿತ್ತೂರು ಜಿಲ್ಲೆ ಒಳಗಿರೋ ಪೀಲೇರ್ ಅನ್ನೋ ಊರಿನಿಂದ. ಅವ್ರು ಕಳಿಸ್ತಾರೆ ಈ ಜೋಕ್ನ ಒಂದು ಗುಂಡನ ಬಗ್ಗೆ. ಗುಂಡ ಒಂದು ಸರ್ತೆ ಒಂದು ಸ್ವಿಮ್ಮಿಂಗ್ ಪೂಲಿಗೆ ಹೋದ. ಆ ಸ್ವಿಮ್ಮಿಂಗ್ ಪೂಲ್ನಾಗ ಈಜಾಡ್ಲಿಕ್ಕತ್ತಿದ್ದ. ಮ್ಯಾನೇಜರ್ ಬಂದ, ಅವ್ನು ಕುತ್ತಿಗೆ ಹಿಡಿದು ದರ ಮ್ಯಾಲೆ ಎಳ್ದ, ಹೊರಗೆ ತಂದು ನಿಂದಿರ್ಸಿದ. ಗುಂಡಿಗೆ ಹೇಳ್ದ, ಏಯ್ ತಿಳಿಯಂಗಲ್ಲ ಇಂಥ ಹೊಲಸು ಕೆಲಸ ಮಾಡ್ತೀನಿ ನೀನು ಅಂತ. ಅದಕ್ಕೆ ಗುಂಡ ನಾ ಏನು ತಪ್ಪು ಮಾಡೀನಿ ಅಂತ. ಏಯ್ ನೀ ಸ್ವಿಮ್ಮಿಂಗ್ ಪೂಲ್ನಾಗ ಹುಚ್ಚಿ ಹೊಯ್ದಿ ಅಂತ. ಅದಕ್ಕೂ ಅದ್ರಾಗೇನು ತಪ್ಪದ, ಎಲ್ಲರೂ ಹೋಯ್ತಾರಂತ. ಖರೆ ಎಲ್ಲರೂ ಹೋಯ್ತಾರ, ಆದರೆ ಯಾರು ಮೇಲೆ ಡ್ಯಾಶ್ ಬೋರ್ಡ್ ಮೇಲೆ ನಿಂತು ಹೊಯ್ಯಂಗಲ್ಲ. ಸುಜಾತ ಜೋಶಿ ಅಂತೇಳಿ ಹುಬ್ಬಳ್ಳಿಯವರಿಂದ ಈ ಜೋಕ್ ಬಂದದ. ಅವ್ರಂತಾರೆ ಪಾರ್ಟಿ ಒಳಗೆ ಒಂದಿಬ್ಬರು ಹುಡುಗ ಹುಡುಗಿ ಪರಿಚಯ ಆದ್ರಂತೆ. ಹುಡುಗ ಹುಡುಗಿ ಪರಿಚಯ ಆಗಿ ಅರ್ಧ ತಾಸಿನೊಳಗೆ ಅವ್ರು ಎಷ್ಟು ಒಬ್ರನ್ನೊಬ್ರು ಲೈಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂದ್ರೆ ಹುಡುಗ ಇಮಿಡಿಯೇಟ್ಲಿ ಆಕೆಗೆ ಮದುವೆಗೆ ಪ್ರಪೋಸಲ್ ಕೊಟ್ಟನಂತೆ. ಹುಡುಗಿ ನಾಚ್ಕೊಂಡ್ಲು. ಆದರೂ ಆಕೆಗೆ ಒಂದು ಸಣ್ಣ ಡೌಟ್ ಇತ್ತು, ಏನಿದು ನಮ್ಮ ಪರಿಚಯ ಆಗಿನ್ನೂ ಅರ್ಧ ತಾಸಾಗಿಲ್ಲ, ಆಗಲೇ ನೀನು ನಂಗೆ ಮದುವೆ ಪ್ರಪೋಸಲ್ ಕೊಟ್ಟು ಹೆಂಗೆ? ಅದಕ್ಕೆ ಅವ ಹೇಳಿದಂತೆ, ಪರಿಚಯ ಏನೋ ಅರ್ಧ ತಾಸಾಗ್ಯದ, ಆದ್ರೆ 5 ವರ್ಷದಿಂದ ನಿಮ್ಮ ಅಪ್ಪನ ಅಕೌಂಟ್ ನಾನು ನೋಡ್ಲಿಕ್ಕತ್ತೀನಿ, ಅದ ಬ್ಯಾಂಕ್ನಾಗ ನೌಕರಿ ಮಾಡ್ತೇನೆ. ಭಾರತ ದೇಶ ಕಂಡಂಥ ಒಂದು ಅತ್ಯದ್ಭುತ ಮ್ಯಾಗ್ಝಿನ್ ಇಲಿಸ್ಟ್ರೇಟೆಡ್ ವೀಕ್ಲಿ ಆಫ್ ಇಂಡಿಯಾ. ಇಲಿಸ್ಟ್ರೇಟೆಡ್ ವೀಕ್ಲಿ ಆಫ್ ಇಂಡಿಯಾದ ಎಡಿಟರ್ ಖುಷ್ವಂತ್ ಸಿಂಗ್ ಭಾಳ ದಿವಸ ಅಲ್ಲಿ ಕೆಲಸ ಮಾಡಿದರು. ಅವರು ಪ್ರಾಮಾಣಿಕತೆಯನ್ನು ಮೆಚ್ಚಿ, ಅವ್ರು ಕೆಲಸ ಮಾಡೋ ಪದ್ಧತಿಯನ್ನು ಮೆಚ್ಚಿ, ಅದರ ಓನರ್ಸ್ ಅವರಿಗೆ ಒಂದು 3 ತಿಂಗಳ ರಜಾ ಕೊಟ್ಟರು. ಅವ್ರು ಹೇಳಿದರು, ನಿಮಗೆ ಈ 3 ತಿಂಗಳ ರಜಾ ಜೊತೆಗೆ ನಾವು ಪಗಾರನೂ ಕೊಡ್ತೇವೆ, ನೀವು ರೆಸ್ಟ್ ಮಾಡಿರಿ ಅಂತಂದರು. ಅದಕ್ಕೆ ಖುಷ್ವಂತ್ ಸಿಂಗ್ ಅಂದರು, ನನಗೆ ಬೇಡ ಇದು. ಯಾಕೆ ಬೇಡ? ಅದಕ್ಕೆ ಅವ್ರು ಹೇಳಿದರು, ನೋಡಿರಿ, ನಾನು ಅಕಸ್ಮಾತ್ ಈಗ 3 ತಿಂಗಳ ರಜಾ ತೊಗೊಂಡು ಹೋದೆ ಅಂದರೆ ಈ ಮ್ಯಾಗ್ಝಿನದ ಸರ್ಕ್ಯುಲೇಷನ್ ಮೇಲೆ ಪರಿಣಾಮ ಬೀಳ್ತದೆ, ಹೌದಲ್ರಿ? ಅದು ಕಡಿಮೆ ಆಗ್ಬೋದು, ಏನಂತೀರಿ ಅಂತಂದು. ಹೌದು ಖರೆ, ಆದರೆ ನೀವು 2 ಕಾರಣ ಅಂದ್ರಿ, 2ನೇ ಕಾರಣ ಏನು? ಅಲ್ಲ ಅಂದ್ರೆ ಇನ್ನೂ ಒಂದು, ಅದು ಜಾಸ್ತಿ ಆಗಬಹುದು, ಅದರದ್ದು ಪರಿಣಾಮ ಬೀಳ್ತದೆ, ಹೀಗಾಗಿ ನಾನು ರಜಾ ಹೋಗಂಗಲ್ರಿ ಅಂತ. ಹೋಟೆಲ್ ಲಾಬಿ ಒಳಗೆ ಕೂತಂಥ ಒಂದಿಬ್ಬರು ಅಪರಿಚಿತರು ಒಬ್ರಿಗೊಬ್ರು ಪರಿಚಯ ಮಾಡಿಕೊಂಡ್ರು, ತಮ್ಮನ್ನು ತಾವು ದೋಸ್ತರು ಅಂದ್ಕೊಂಡ್ರು. ಸ್ವಲ್ಪ 45-50 ಮಿನಿಟ್ ಆದಮೇಲೆ ಅವ್ರು ಮಾತಾಡೋದು ಮಜಾ ಇತ್ತು ರೀ. ಏನೇನು ಮಾತಾಡ್ಕೊಂಡ್ರು ಏನೇನಿಲ್ಲೋ ನೆನಪಿರಲಿಲ್ಲ, ಯಾಕಂದ್ರೆ ಪಾಸಿಂಗ್ ಟೈಮ್, ಅಂದರೆ ಟೈಮ್ ಪಾಸ್ ಆಗಲಿ ಅಂತ ಮಾತಾಡಿದವರು ಅವರು. ಅಲ್ಲೇ ಅವ ಎದ್ದವನ ಒಬ್ಬ ಕೋಟ್ ಹಾಕೊಳ್ಳಿಕ್ಕೆ ಶುರು ಮಾಡ್ದ. ಇವ ಕೇಳ್ದ, ನೀವು ಬೆಂಗಳೂರಿನ ನರಸಿಂಹಮೂರ್ತಿ ಅವರೇನ? ಅವಂದ, ಅಲ್ಲ, ನಾನು ನಿಮ್ಗೆ ಇಷ್ಟೊಂದು ತನಕ ಪರಿಚಯ ಮಾಡ್ಕೊಂಡದಲ್ಲ, ಆ್ಯಕ್ಚುಲಿ ನಾ ಗುಲ್ಬರ್ಗಾದಿಂದ ಬಂದೇನೆ. ಮತ್ತು ಆ ಕೋಟ್ ಯಾಕೆ ಹಾಕ್ಕೊಳಿಕತ್ತೀರಿ? ಅದು ನಂದದ, ನೋಡ್ರಿ ಅದ್ರ ಮೇಲೆ ನರಸಿಂಹಮೂರ್ತಿ ಅಂತ ನನ್ನ ಹೆಸರದ ಅಂದ. ಗೆಳೆಯರ ಜೋಕ್ ಜಂಕ್ಷನ್ಯಾಗ ಇಂಥ ಮಸ್ತ್ ಜೋಕ್ಗಳು ನಿಮಗಾಗಿ ಕಾಯ್ತಿರ್ತಾವ್ರಿ. ಅದಕ್ಕೆ ನೀವು ದಯವಿಟ್ಟು ಎಲ್ಲಿ ಹೋಗ್ಬೇಡ್ರಿ, ಒಂದು ಸಣ್ಣ ಬ್ರೇಕ್ ತೊಗೊಂಡು ನಾ ವಾಪಸ್ ಬರ್ತೇನೆ.